ಹರಿ ಓಂ. ನೋಡ್ರಿ, ಈಗ 400ನೇ ಪುಟದಲ್ಲಿ ಮತ್ತೊಂದು ಖಂಡ ಪ್ರಾರಂಭ ಆಯ್ತು. 5ನೇ ಖಂಡ ಪ್ರಾರಂಭ ಆಗ್ಲಿಕ್ಕತ್ತದೆ. ಆ 5ನೇ ಖಂಡದಲ್ಲಿ ಏನಂತಾರ? ಅನ್ನಂ ಅಶಿತಂ ತ್ರೇಧಾ ವಿಧೀಯತೆ ತಸ್ಯ ಯಹ ಸ್ತವಿಷ್ಟೋ ಧಾತು ತತ್ಪುರೀಶಂ ಭವತಿ ಯೋ ಮಧ್ಯಮಃ ತನ್ಮಾಂಸಂ ಯೋ ಅನಿಷ್ಟಃ ತನ್ಮನಃ. ಈಗ ಆ ತ್ರಿವೃತ್ಕರಣ ಅಂತನ್ನುವುದು ನಮ್ಮ ದೇಹದಲ್ಲೇ ಆಗುವಂತಹ ಒಂದು ಭಾಗ ಅಂತ ತಿಳಿಸ್ಲಿಕತ್ತಾರೆ. ಎಲ್ಲೋ ಹೊರಗೆ ಆಗ್ತದ ಅಂತ ತಿಳ್ಕೊಬೇಡ್ರಿ, ನಮ್ಮ ದೇಹದಲ್ಲೇ ಆಗ್ತದ. ಹೆಂಗ ಅಂತಂದ್ರ ಅದಕ್ಕೆ ಹೇಳು, ಅಶಿತಮನ್ನಂ ತ್ರೇಧಾ ವಿಧೀಯತೆ. ನೀವು ತಿಂದಿರುವಂತಹ ಅನ್ನವು 3 ಭಾಗ ಆಗ್ತದೆ. ತ್ರಿವೃತ್ಕರಣ ಶುರುವಾಯ್ತು. ಈಗ ಅಲ್ಲಿ ಅಶಿತಮನ್ನಂ ತ್ರೇಧಾ ವಿಧೀಯತೆ 3 ಭಾಗ. ಏನ್ 3 ಭಾಗ ಏನಾಗ್ತದ ಅಂತ ಕೇಳಿದ್ರೆ, ತಸ್ಯ ಸ್ತವಿಷ್ಟ ಧಾತು, ಅದರಲ್ಲಿ ಸ್ಥೂಲ ಭಾಗ ಏನಂದ್ರೆ ನೋಡ್ರಿ, ಆ ಸ್ಥೂಲ ಭಾಗ ಪುರೀಶಂ ಭವತಿ, ಮಲ ಆಗಿ ಹೊರಗೆ ಹೋಗ್ತದ. ಗೊತ್ತಾಯ್ತಾ? ದೇಹದಲ್ಲಿರುವಂತಹದ್ದು ಪುರೀಶ ಅಂದ್ರೆ ಏನು? ಮಲ ಅಂತ ಅರ್ಥ ಅದಕ್ಕೆ. ಸರಿ. ಇನ್ನ ಅದಾದ ಮೇಲೆ ಮುಂದಿಂದ ಯಾವ್ದಪ್ಪ ಅಂತ ಕೇಳಿದ್ರೆ, ತಸ್ಯ ಯೋ ಮಧ್ಯಮ ಭಾಗ ಯಾವುದಿದೆಯೋ ತನ್ಮಾಂಸಂ, ಅದೇನಾಗ್ತದ? ಮಾಂಸವಾಗ್ತದ. ಯೋ ಅನಿಷ್ಟ ತನ್ಮನಃ, ಅದೇನಾಗ್ತದೆ? ಅನಿಷ್ಟ ಭಾಗ ಅಂದ್ರೆ ಸೂಕ್ಷ್ಮ ಭಾಗ ಏನಿದೆಯಲ್ಲ, ಅದು ಮನಸ್ಸಿಗೆ ಹೋಗುತ್ತದೆ. ತಿಳಿತಿಲ್ಲ ಏನಂತ ಹೇಳಿದ್ದು? ಈಗ 3 ಕೂಡ ರುದ್ರದೇವರದೇ ಭಾಗ ಅದು. ಯಾಕಂದ್ರೆ ಅನ್ನಕ್ಕಿರೋ ರುದ್ರದೇವರೇ. ಹಂಗಾರೆ ಈಗ ರುದ್ರದೇವರು 3 ಭಾಗ ಆದ್ರು ನಮ್ಮ ದೇಹದಲ್ಲಿ. ಈಗೇನಾಯ್ತು? ಅನ್ನ ಭಾಗವನ್ನು ಇಟ್ಕೊಂಡು ಮಾತಾಡ್ಲಿಕ್ಕೆ ಅಂದ್ರೆ ಪ್ರತ್ಯೇಕ ತ್ರಿವೃತ್ಕರಣವನ್ನು ಹೇಳುವುದಕ್ಕೆ ಅನ್ನಂ ಅಶಿತಂ ತ್ರೇಧಾ ವಿಧೀಯತೆ. ತಿಂದ ಅನ್ನ, ಕುಡಿದ ನೀರು, ಆಮೇಲೆ ತಿಂದ ತೇಜಸ್ಸು ಹೆಂಗ್ ತಿನ್ನೋದು ಎಂಬುದನ್ನು ಮುಂದೆ ಹೇಳ್ತೀನಿ. ಅಂದ್ರೆ ಹೆಂಗ ಅಂತ ಅನ್ನೋದನ್ನ ಹೇಳ್ಯಾರಲ್ಲಿ. ಅಂದ್ರೆ ತುಪ್ಪ ಮೊದಲಾದ ಪದಾರ್ಥಗಳೇನೋ ಅವೆಲ್ಲ ತೇಜಸ್ಸಿನೊಳಗೆ ಬರ್ತದೆ ಅಂತ ತಿಳಿಸ್ಕೊಟ್ಟಾರ. ಇವೆಲ್ಲ 3 ಭಾಗ ಆಗ್ತದೆ. 3 ಭಾಗ ಹೆಂಗ್ ಮಾಡಿದ್ರು ಅಂತ ಪ್ರಶ್ನೆ ಬರ್ತದೆ. ನಮ್ಮ ಸರಾಫ್ ಅವ್ರು ಕೇಳಿದ್ರು, ಹೆಂಗ್ ಗುರುತಿಸಿದ್ರಿ ಅಂತಂದ್ರೆ, ಯಾವುದು ದೇಹದಿಂದ ಹೊರ ಹೋಗ್ತದೋ ಅದು ಅತ್ಯಂತ ಸ್ಥೂಲ ಭಾಗ. ಅದು ಅನಿಷ್ಟ, ಇದು ಏನಂತ ಸ್ಥವಿಷ್ಟ, ಅದು ದೇಹದೊಳಗೆ ಏನು ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡೆ ಹೊರಗೆ ಹಾಕಿರ್ತಾರೆ. ಅದಕ್ಕೆ ಕಲ್ಪನಾ ಬಂತ. ಸ್ಥವಿಷ್ಟ ಧಾತು ತತ್ಪುರೀಶಂ ಭವತಿ ಅಂದ್ರೆ ನೋಡ್ರಿ, ಅದರಿಂದಲೂ ಪ್ರಾಡಕ್ಟ್ ಇದು ಆಗ್ತದ, ಒಂದು ವಸ್ತು ಹುಡ್ತದ, ಮಲ ಹುಡ್ತದ. ಆದ್ರೆ ಅದು ಬೇಡವಾದದ್ದು, ದೇಹದಲ್ಲಿ ಎಲ್ಲಾ ಮುಗಿಸ್ಕೊಂಡು ಹೊರಗೆ ಹೋಗೋದು. ಅದಕ್ಕೆ ಸ್ಥೂಲ ಅಂತ ವ್ಯವಸ್ಥೆ ಮಾಡ್ಕೊಂಡ್ರೆ. ಯೋ ಮಧ್ಯಮ ತನ್ ಮಾಂಸಂ, ಯಾವುದು ಮಾಂಸದ ಬೆಳವಣಿಗೆಗೆ ಕಾರಣ ಆಗ್ತದೋ ಅದನ್ನ ಮಧ್ಯಮ ಅಂತ ಕರಿತೀವಿ. ಕೊನೆ ಭಾಗ ಯಾವುದು ಅಂದ್ರೆ ಯೋ ಅನಿಷ್ಟಂ ತನ್ಮನಃ, ಯಾವುದು ಅತ್ಯಂತ ಸೂಕ್ಷ್ಮವಾದ ಭಾಗ ಇದೆಯೋ ಅದು ಮನಸ್ಸಾಗಿ ಪರಿವರ್ತನೆಗೊಳ್ಳುತ್ತದೆ. ಆಶ್ಚರ್ಯ ಅಲ್ಲ? ನಾವು ತಿಂದ ಆಹಾರ ಮನಸ್ಸಾಗ್ತದ ಅಂತ ತಿಳ್ಕೊಂಡು. ಹೆಂಗ ಅಂತ ಕೇರ ಪ್ರಾಯಶಃ ವೇದೇಶ್ ಚರಿತ್ರೆ ಬರ್ದಾರ ಕಾಣಿಸ್ತದ. ಬಹಳ ಚಂದ ಬರ್ದಾರ. ಅದಕ್ಕೆ ಎಲ್ಲದಪ್ಪ ಅದು? ಮನ ಆಗೋದು ಹೆಂಗ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಉಪಚಯಗೊಳ್ಳುತ್ತದೆ ಅಂತ ಬರ್ದಾರ. ರಾಯರ್ ಬರ್ದಾರ ಕಾಣಿಸ್ತ. ಹಂಗ ಇಲ್ಲಿ ರಾಯರ್ ಬರ್ದಾರ. ಪ್ರತ್ಯಹಂ ಭುಜ್ಯಮಾನ ಅನ್ನಾದಿ ಮಧ್ಯಮಾಣಿಭ್ಯಾಂ ಮಾಂಸ ಮನಃಪ್ರಭಯೋ ಪ್ರಭೃತೆ ಭವನಂ ನಾಮ ಉಪಚಯೋ ಧ್ಯೇಯ. ರಾಯರಂತಾರ ಉಪಚಯ ಆಗ್ತದೆ ಅಂತ ತಿಳ್ಕೊಡ್ರಿ. ಬೆಳವಣಿಗೆ, ವೃದ್ಧಿ ಆಗ್ತದೆ. ಮನಸ್ಸಿಗೆ ಒಂದು ಅಂಶ ಹೋಗಿ ಸೇರ್ಕೊಂಡು ಮನಸ್ಸಿನ ಬೆಳವಣಿಗೆ, ಮತ್ತೆ ಮನಸ್ಸಿಗೆ ಉಪಚಯವಾಗ್ತಾ ಹೋಗ್ತದೆ, ದೇಹಕ್ಕೆ ಉಪಚಯ ಆಗ್ತದೆ ಅಂತ ತಿಳ್ಕೊಳ್ರಿ. ಈಗೇನು ಹೇಳ್ಬೇಕಾಗಿದೆ? ಈ ತ್ರಿವೃತ್ಕರಣದ ಪ್ರಕ್ರಿಯೆಯಲ್ಲಿ ಮಹಾಲಕ್ಷ್ಮೀ ದೇವಿ, ಪ್ರಾಣದೇವರು, ರುದ್ರದೇವರು ಇವರು 3 ಕೂಡ ನಮ್ಮ ದೇಹಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ. ಅಂದ್ರೆ ಪರಮಾತ್ಮ ಪಿಂಡಾಂಡದಲ್ಲಿಯೂ ತ್ರಿವೃತ್ಕರಣವನ್ನು, ಬ್ರಹ್ಮಾಂಡದಲ್ಲೂ ತ್ರಿವೃತ್ಕರಣವನ್ನ ಮಾಡ್ತಾ ಇದ್ದಾನೆ. ಇಲ್ಲಿಯವರೆಗೆ ಬ್ರಹ್ಮಾಂಡದಲ್ಲಿ ನಡೆಸಿರುವಂತಹ ತ್ರಿವೃತ್ಕರಣದ ಸ್ಯಾಂಪಲ್ಗಳನ್ನ ಹೇಳಿಬಿಟ್ಟು ಈಗ ಪಿಂಡಾಂಡದಲ್ಲಿ ನಡೆಯುವಂತಹ ತ್ರಿವೃತ್ಕರಣದ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ನಿತ್ಯದಲ್ಲಿ ಅನುಭವಕ್ಕೆ ಬರ್ತದಂತಿದು. ನಿತ್ಯದಲ್ಲಿ ಅನುಭವಕ್ಕೆ ಬರ್ತದೆ. ತಿಂದ ಅನ್ನ 3 ಭಾಗ ಆಗಬೇಕು, ಕುಡಿದ ನೀರು 3 ಭಾಗ ಆಗಬೇಕು, ತಿಂದ ತೇಜಸ್ಸು 3 ಭಾಗ ಆಗಬೇಕು. ಒಂದು ಅತ್ಯಂತ ಸ್ಥೂಲವಾದ ಭಾಗ ಯಾವುದದೋ ಅದು ಹೊರಗೆ ಹೋಗ್ಬಿಡ್ತದೆ ದೇಹದಿಂದ. ಮಧ್ಯಮವಾದ ಭಾಗ ಯಾವುದದೋ ಅದು ಎಲ್ಲಿ ಉಳ್ಕೋತದ ಅಂದ್ರೆ ಮಾಂಸವಾಗ್ತದೆ. ಅತ್ಯಂತ ಸೂಕ್ಷ್ಮ ಭಾಗ ಯಾವುದೋ ಅದು ಮನಸ್ಸಾಗ್ತದ. ಅಂದ್ರೆ ಮನಸ್ಸಿನ ಉಪಚಯಕ್ಕೆ ಕಾರಣವಾಗ್ತದೆ. ಉಪಚಯ ಆಗೋದು ಅಂದ್ರೆ ಏನು? ಒಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ ತಿಳಿಲಿ ಅಂತ ತಿಳ್ಕೊಂಡು ಹೇಳಿ. ಕೆಲವರು ಡಾಕ್ಟರ್ ಹೇಳ್ತಾರೆ, ನೀವು ಸ್ವಲ್ಪ ವೀಕ್ ಆಗಿರೋದಕ್ಕೆ ಬಾದಾಮಿ ತಗೊಳ್ರಿ ಅಂತ ಹೇಳ್ತಾರೆ. ಅದಕ್ಕೆ ಇವ್ರೇನ್ ಮಾಡ್ತಾರ? ನೀರ್ನಾಗರ ಹಾಲ್ನಾಗ ನೆನ್ಸಿಟ್ಟಿರ್ತಾರ. ಅದನ್ನ
ಅದು ನೀರ್ನಾಗ ಹಾಲೆ ನೆನೆಸಿಟ್ಟಾಗ ಏನಾಗ್ತದೆ ಅಂದ್ರೆ ಮರುದಿವ್ಸ ಬೆಳಗ್ಗೆ ಹೇಳಿದ್ರಾಗ ಅಥವಾ ರಾತ್ರಿ ಅದು ಡುಮ್ ಆಗಿರ್ತದೆ. ಅದನ್ನೇ ಉಪಚಯ ಅಂತ ಕರೆಯೋದು. ಇಷ್ಟೇ ಇರ್ತದೆ ಬಾದಾಮಿ ನೆನೆಸಿಟ್ರೆ ಏನಾಗ್ತದೆ, ದಪ್ಪ ಆಗ್ತದೆ. ಶೇಂಗಾ ನೆನೆಸಿಟ್ರೆ ದಪ್ಪ ಆಗ್ತದೆ. ಹಂಗೆ ಈ ಮನಸ್ಸು ಏನಾಗ್ತದೆ ಅಂದ್ರೆ ಪ್ರತಿನಿತ್ಯ ಉಪಚಯವಾಗ್ತಾ ಹೋಗ್ತದ. ಅದಕ್ಕೆ ಅನ್ನ ತಿನ್ನೋ ಇದು ನಾನು ಫಸ್ಟ್ ಕೇಳಿದ್ದು ನಮ್ಮ ಸ್ವಾಮಿಗಳ ಬಾಯಿಂದ, ರಘುಪ್ರೀತಿ ಬಾಯಿಂದ ಕೇಳಿದ್ದೆ. ಸೂಕ್ಷ್ಮಂ ತನ್ ಮನಃ ಅಂತ ಹೇಳಿ ಉಪನ್ಯಾಸ ಮಾಡೋ ಕಾಲಕ್ಕೆ ಹೇಳಿದ್ರು ಅವ್ರು. ಅದಕ್ಕೆ ಎಂಥ ಅನ್ನ ತಿಂತಿ ನೋಡ್ಕೊಂಡು ತಿನ್ನು, ಮನಸ್ಸಾಗಿ ಹೋಗ್ತದ ಅಂತ ತಿಳ್ಕೊಂಡು ಹೇಳ್ಬೇಕು. ಅದಕ್ಕೆ ಚಲೋ ನೈವೇದ್ಯ ವಹಿಸಿ ಮಾಡಿದ ಅನ್ನ ಉಣ್ಣು ಬೈತಿರ್ಬೇಕು ಸ್ವಾಮಿಗಳು. ಯಾಕೆ ಅದ ಅನ್ನ ಮನಸ್ಸಾಗಿ ಪರಿಣಾಮ ಆಗ್ತದೆ. ನಮಗ ಈ ಸೂಕ್ಷ್ಮಾಂಶ ಕಲ್ಪನಾ ಬರೋದಿಲ್ಲ. ತಿಂದನ್ನ ದೇಹಕ್ಕೆ ಹತ್ತದ ಅಂತ ಗೊತ್ತದ, ಮನಸ್ಸಿಗೂ ಹತ್ತದ ಎಂಬುವ ಅಂಶ ಉಪನಿಷತ್ ತಿಳಿಸಿಕೊಡ್ತದೆ. ಯಾಕೆ ಅದರಿಂದ ಏನ್ ಲಾಭ ಆಯ್ತು ಅಂದ್ರೆ, ಮತ್ತೆ ಮನಸ್ಸಿಗೆ ಹತ್ತಿದಾಗ ನಮ್ಮ ಶ್ರವಣ ಮನನ ಧ್ಯಾನಗಳಿಗೆ ಮನಸ್ಸೇ ಪ್ರಧಾನ. ಮನಸ್ಸಿಲ್ಲದೆ ಶ್ರವಣ ಮಾಡುವುದು, ಮನನ ಮಾಡುವುದು, ಧ್ಯಾನ ಮಾಡುವುದು ಮೂರೂ ಕೊಡುವುದಿಲ್ಲ. ಏನಾಯ್ತು? ಮನಸ್ಸು ಅಂಗ, ಶ್ರವಣಾದಿಗಳು ಅಂಗಿ. ಈ ಅಂಗಾಂಗಿ ಭಾವ ಇರಬೇಕಾದ್ರೆ, ಶಾಸ್ತ್ರದ ಶ್ರವಣ ಮನನಾದಿಗಳಾಗಬೇಕಾದ್ರೆ ಮನಸ್ಸು ಅದಕ್ಕೆ ಸಹಕಾರ ಮಾಡೋ ಹಂಗಿರ್ಬೇಕ್ರಿ. ಎದಕ್ ಸಹಕಾರ ಮಾಡೋಂಗ? ಶ್ರವಣಕ್ಕೆ ಸಹಕಾರ ಮಾಡೋ ಹಂಗ, ಮನ್ನಕ್ಕೆ ಸಹಕಾರ ಮಾಡೋ ಹಂಗ, ಧ್ಯಾನಕ್ಕೆ ಸಹಕಾರ ಮಾಡೋ ಹಂಗಿರ್ಬೇಕು. ಹೇಳ್ತಿರ್ತೀವಿಲ್ಲ, ಮನ್ಯಾಗ ಲಗ್ನ ಅಂದ್ಮೇಲೆ ಗಂಡ ಹೆಂಡತಿಗೆ ಅನುಕೂಲ ಆಗ್ಬೇಕು, ಹೆಂಡತಿ ಗಂಡಗೆ ಅನುಕೂಲ ಆಗ್ಬೇಕು ಅಂತ ಅಂತಿರ್ತೀವಿಲ್ಲ. ಸಹಕಾರ ಮಾಡಬೇಕು ಅಂತ ಇರ್ತಾರಲ್ಲ, ಹಂಗಿದು ಸಹಕಾರ ಮಾಡಬೇಕು. ಏಳಜ್ಜಿ ಸರಿ ಸರಿ. ಆಯ್ತು ನೋಡ್ರಿ. ಯೋ ಅನಿಷ್ಟಂ ತನ್ ಮನಃ ಅಂತ ತಿಳಿದುಕೊಂಡದ್ದಾಯ್ತು. ಇನ್ನು ಮುಂದ ಆಪಹ ಪೀತಾಹ ತೇಧಾ ವಿಧೀಯಂತೆ. ಕುಡಿದ ನೀರು ಮೂರಾಗ್ತಾವ. ಓಹೋ ಭಾರಿ ಆತಪ. ತಾಸಾಂ ಸ್ತವಿಷ್ಟೋ ಧಾತು ತನ್ಮೂತ್ರಂ ಭವತಿ. ಅದ್ರೊಳಗ ಸ್ತವಿಷ್ಟ ಭಾಗ, ದಪ್ಪ ಭಾಗ ಯಾವ್ದದೋ ಅದು ಮೂತ್ರ ಹೊರಗೆ ಹೋಗ್ತದ. ನಿತ್ಯದಲ್ಲಿ ಕುಡಿಯುವಂತಹ ನೀರಿನಲ್ಲೂ ತ್ರಿವತ್ಕರಣ ಅದ, ಹೋತು ಅಂತ ಅರ್ಥದಕ್ಕ. ಮುಂದ ತಾಸಾಮ್ಯತ ಯೋ ಮಧ್ಯಮ ತಲ್ಲೋಹಿತಂ. ಯಾವುದು ಮಧ್ಯಮ ಭಾಗವಾಗಿದೆಯೋ ಅದು ರಕ್ತವಾಗುತ್ತದೆ, ನೀರೇ ರಕ್ತ ಆಗೋದು. ಇನ್ನ ಯೋ ಅನಿಷ್ಟ ಸ ಪ್ರಾಣ. ಯಾವುದು ಅನಿಷ್ಟ ಭಾಗ ಇದೆಯೋ, ಸೂಕ್ಷ್ಮ ಭಾಗ ಇದೆಯೋ ಅದೆಲ್ಲಿ ಹೋಗ್ತದೆ? ಶ್ವಾಸೋಚ್ಛ್ವಾಸಕ್ಕೆ ಉಪಯೋಗ ಬೀಳುತ್ತದೆ. ಆಕ್ಸಿಜನ್ ಸಪ್ಲೈ ಮಾಡ್ಬೇಕಲ್ಲ ಅದು ನೀರು, ಮತ್ ಬೇಕಲ್ಲ, ಮತ್ತೆ ಅದಕ್ಕೆ ಹೋಗ್ತದೆ. H2O ಅದಲ್ಲ ಮತ್ತದು. ಮತ್ತೆ ಆಕ್ಸಿಜನ್ ಬೇಕೇ ಬೇಕು, ಅದಕ್ಕೆ ಹೋಗ್ತದ. ಮುಗಿತಾ? ಎರಡನೇ ಅಂಶ ಮುಗೀತು. ತೇಜ ಅಶಿತಂ ತ್ರೇಧಾ ವಿಧೀಯತೆ. ತುಪ್ಪ ಮೊದಲಾಗಿರುವಂತಹ ತೇಜ ಪದಾರ್ಥಗಳು ಯಾವುದವನೋ ಅವೆಲ್ಲವೂ ಕೂಡ ಏನಾಗ್ತಾವ ಅಂದ್ರೆ ಲಕ್ಷ್ಮೀದೇವಿ. ಅದಕ್ಕೆ ಮತ್ತೆ ಯಥಾ ಪ್ರಕಾರ ಇಲ್ಲಿ ಎಲ್ಲಾ ಕಡೆಗೂ ದೇವತೆಗಳನ್ನ ಹೇಳಿಲ್ಲ, ಬರೀ ವಿಷಯ ಹೇಳಿಗತ್ತೀನಿ. ಮತ್ತೆ ದೇವತೆಗಳು ಹೇಳೋಣ ಅಂತ. ಸ್ತವಿಷ್ಟ ಧಾತು, ಅದು ಅತ್ಯಂತ ಸ್ಥೂಲ ಭಾಗ ಯಾವುದದ ಅದು ಅಸ್ಥಿ ಆಗ್ತದ. ನೆನಪಿಟ್ಟು ನೋಡ್ರಿ, ನಮ್ಮ ದೇಹದಲ್ಲಿರುವಂತಹ ಅಸ್ಥಿ ಇದು ತೇಜಸ್ಸಿನಿಂದ ನಿರ್ಮಾಣಗೊಂಡದ್ದು. ಅದು ತುಪ್ಪ ಮತ್ತ ಇವು ಹಾಲು ಇವೇನು ಇಂಥವನ್ರಿ ಯಾವ ತೇಜ ಪದಾರ್ಥಗಳವಲ್ಲ, ಅವನ್ ತಿಂದಾಗ ಆಗುವಂತ ಎಣ್ಣಿ ಇವೆಲ್ಲ ತಗೊಂಡಾಗ ಅದು ಬರೋಬ್ಬರಿ ಅಸ್ಥಿಗಳಾಗ್ತಾವ. ಸ್ನಿಗ್ಧ ಪದಾರ್ಥಗಳು ತೇಜಸ್ಸಿಂದ. ಅದಕ್ಕೆ ಕೆಲವರು ಹಾಲು ಮೊಸರು ಬೆಣ್ಣೆ ತಗೊಂಡು ಹಂಗ ಎಲಬುಗಳೆಲ್ಲ ಡೊಣ್ಣೆ ಆದಂಗ ಆಗಿರ್ತಾವ. ಹೌದು, ಅದ್ರೊಳಗೆ ಎಲ್ಲದಕ್ಕೂ ಮೂರೇ. ತುಪ್ಪ ಒಂದು ದೃಷ್ಟಾಂತ ಏನ್ ಹೇಳಿವಿ, ತೇಜ ಪದಾರ್ಥ ತುಪ್ಪ ಅಂತ ಒಂದ್ ಹೇಳಿವಿ. ಇದ್ರಂಗೆ ಯಾವ್ಯಾವ ತೇಜ ಪದಾರ್ಥಗಳವನೋ ಅವೆಲ್ಲವೂ ತಿಂದಾಗ 3 ಭಾಗ ಆಗ್ತದೆ. ಅಷ್ಟು ಒಂದು ಅಸ್ಥಿಗೆ ಹೋಗ್ತದೆ. ಮೊದಲನೇದು ಅಸ್ಥಿಗೆ ಹೋಗ್ತದೆ, ಎರಡನೇದ್ದು ಮಜ್ಜಾಗ ಆಗ್ತದೆ, ಮೂರನೇದ್ದು ವಾಗೀಂದ್ರಿಯಕ್ಕೆ ಬರ್ತದ, ಮಾತಿಗೆ ಬರ್ತದ. ಅದಕ್ಕ ಮಾತಾಡಿದ್ಮೇಲೆ ಭಗ್ ಅಂತ ಅಂತಾರಲ್ಲ, ಇದಕ್ಕೆ ಇಲ್ಲ. ಮಾತು ಅಗ್ನಿ ಏನೋ ಜನಕವಾಗ್ಯದ, ಅದು ತೇಜಸ್ಸಿನಿಂದ ಹುಟ್ಟಿದ್ರಿ. ಹಿಂಗಾಗಿ ಮಾತು ಹಂಗ ಇರ್ತಾವು. ದೇಸಾಯ ಗೊತ್ತಾಗ್ತಿಲ್ಲ ಹೇಳಿ. ಭಾಳ ಟೆನ್ಷನ್ ಆಗಿದ್ದು ನೀರು ಕೂಡ ಸಮಾಧಾನ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ಉಸಿರು ಕಡಿಮೆ ಆಗಿ ಸಕಾಶ, ಅದಕ್ಕೆ ನೀರಿಗೆ ಅದು ಸಂಬಂಧಪಟ್ಟದ್ದು ಅದು. ಎಷ್ಟ್ ಚಂದ ನೋಡ್ರಿ ವ್ಯವಸ್ಥೆ ಅದು. ಹೌದು, ಮಜ್ಜನೆ ಮುಂದೆ ವೀರ್ಯ ಆಗ್ತದೆ. ಹೌದು, ಹಿಂದೆ ಐತ್ರೇದಾಗ ಬಂದದ್ದು. ನೀರಿನಿಂದ ಶ್ವಾಸಕ್ಕೆ ಅನುಕೂಲ ಆಗಂಗ ಒಂದೇ ಕಡೆಯಿಂದ ಅಂತ ಹೇಳಿಲ್ಲ, ಅದ ಒಂದ ಅಂತ ಹೇಳಿಲ್ಲ ನಾವು, ಅದು ಒಂದು ಅಂತ ಹೇಳಿದ್ದು. ಅಡಿಗೆ ಊಟದೊಳಗೆ ಬರೀ ಅನ್ನ ಸಾರು ಅಷ್ಟೇ ಇರಂಗಿಲ್ಲಲ್ಲ, ಚಟ್ನಿ ಪಲ್ಯ ಕೋಸಂಬರಿ ಎಲ್ಲ ಇರ್ತಾವ. ಊಟ ಆತನು ಅಂತ ಕೇಳಿದ್ರೆ ಅನ್ನ ಸಾರು ಉಂಡೆ ಅಂತ ಹೇಳ್ಬಾರ್ದ್ರಿ, ಹ್ಞೂ ಅನ್ಬೇಕು. ಅಂದ್ರೆ ಊಟ ಆಗಿದೆ ಅಂತ ಅರ್ಥ. ಅನ್ನ ಸಾರು ಉಂಡೆ ಅಂದ್ರೆ ಊಟದಾಗ ಅರ್ಧ ಉಂಡಿ ಅಂತ ಅರ್ಥ. ಕೆಲವು ಪಾಪ ಮೇಲೆ ಬಿಟ್ಬಿಟ್ಟಿರ್ತಾರ್ರಿ ಕೋಸಂ ಪಲ್ಯ ಎಲ್ಲ, ಅವೇನೋ ಉಂಡ್ ಕೇಳ್ತಿರ್ತಾರೆ. ಮತ್ತೆ ಅದನ್ನ ಯಾಕೆ ಮತ್ತೆ ಅವನ್ನೆಲ್ಲ ಏನಂತ ಅವಷ್ಟು ಸೇರಿದಾಗ ಊಟದು ಚಟ್ನಿ ಪಲ್ಯ ಕೋಸಂಬರಿ. ಈ ಕೆಲವು ಹೊಟ್ಟ್ಯಾಗ ಬರೀ ಅನ್ನ ಸಾರು ಅಷ್ಟೇ ಕೂತ್ಬಿಟ್ಟಿರ್ತಾರಿ, ಉಳಿದದ್ದೇನ್ ಸಂಬಂಧ ಇಲ್ಲ ಅಂತ ತಿಳ್ಕೊಂಡಿರ್ತಾರ ಅವು. ಮತ್ತೆ ಅವ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಡ್ತಾನವ,
ಪಲ್ಯ ತಿಂದಿಲ್ಲ ತಗೋ ಅಂದ್ಕೊಡ್ತಾನ, ಚಟ್ನಿ ತಿಂದಿಲ್ಲ ತಗೋ ಅಂದ್ಕೊಡ್ತಾನ. ಚಟ್ನಿ ತಿನ್ನೋದು ಪಲ್ಯ ತಿನ್ನೋದು ಸಹಿತ ಒಳಗೆ ಹೋಗ್ಬೇಕಾಗಿರೋದು ಊಟನೇ ಅದು. ಹಾ ಒಂದ ಬರ್ರಿ. ಅದಕ್ಕೆ ಇವ್ ಮೂರ್ ಹೇಳಿದ್ರು. ಹೇಳಿದ ಮೇಲೆ ಎಲ್ಲಿ ಬಂತಿಗದು? ಹಾ ಮುಂದಿನ ನೋಡ್ರಿ ಬಹಳ ಆಶ್ಚರ್ಯ. ವಾಗೀಂದ್ರಿಯಕ್ಕೆ ಪೋಷಕವಾಗುತ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕ ಅನ್ನಮಯಂ ಹಿ ಸೌಮ್ಯ ಮನಃ. ಅದರಿಂದ ನೋಡು ಏನೋ ಶ್ವೇತಕೇತು ಮನಸ್ಸೇನಾಗ್ಯದ, ಇದು ಅನ್ನಮಯವಾಗ್ಯದ. ಇನ್ನು ಆಪೋಮಯ ಪ್ರಾಣ, ಪ್ರಾಣ ಏನಾಗಿದೆ? ಇದು ಆಪೋಮಯವಾಗ್ಯದ. ತೇಜೋಮಯವಾಗಿತಿ, ತೇಜಸ್ಸು ವಾಗೀಂದ್ರಿಯ ಇದು ತೇಜೋಮಯವಾಗ್ಯದ ಅಂತ ಹೇಳಿದಾಗ ಅದಕ್ಕೆ ಹೇಳ್ತಾರ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತು. ಇನ್ನೂ ಸ್ವಲ್ಪ ಮನದಟ್ಟಾಗೋ ಹಂಗೆ ಹೆಚ್ಚು ಹೇಳ್ರಿ ನನಗೆ ಈ ತತ್ವವನ್ನ ಮತ್ ಪ್ರಶ್ನೆ ಕೇಳ್ಕೊಂಡ. ತಥಾ ಸೌಮ್ಯತಿ ಹೋವಾಚ, ಆಗ್ಲಿಪ್ಪ ಹೇಳ್ತೀನಿ ಅಂತ ಹೇಳು. ಪಾಠ ರುಚಿ ಹತ್ತಿದ್ರೆ ಮತ್ತೊಂಚೂರು ಹೇಳ್ರಿ ಅಂತ ಇರ್ತಾರೆ. ಊಟ ಕೂತ ಇನ್ನೊಂದ್ಸಲ ತಂದು ಹಾಕ್ರಿ ಅಂತಾರಲ್ಲ, ರುಚಿ ಹತ್ತಿದ ಅಂತ ಅರ್ಥ. ಅದಕ್ಕೆ ತಿಳಿತಿಲ್ಲೋ ಏನಂತ ಹೇಳಿದ್ದು. ಈಗ ಕೆಲವೆಲ್ಲ ವಿಷಯಗಳು ಬರ್ತದ. ಏನ್ ಬರ್ತದ ಅಂತಂದ್ರೆ, ಈಗ ನೀವು ಪುರೀಶ ಮೂತ್ರ ಅಂತೆಲ್ಲ ಹೇಳ್ತಿದ್ದೀರಿ, ಇದರಲ್ಲಿ ದೇವತೆಗಳು ಇದ್ದಾರ ಅಂತ ಹೇಳಿದ್ರೆ ಈ ಮೂತ್ರ ಪುರುಷಗಳಲ್ಲೆಲ್ಲ ದೇವತೆಗಳು ಹೆಂಗಿರೋಣ ಸಮಸ್ಯೆ ಬರ್ತದಲ್ಲ ಅಂತಂದಾಗ ಆಚಾರ್ಯರು ಮುಂದೆ ಅದಕ್ಕೆಲ್ಲ ತಾತ್ಪರ್ಯವನ್ನು ಬರಿತಾ ಭಾಷ್ಯವನ್ನು ಬರಿತಾ ಹೋಗ್ತಾರೆ. ಬಹಳ ಸೂಕ್ಷ್ಮದ. ನಮ್ಗೆ ಏನ್ ಕಲ್ಪನಾ ಇಲ್ಲ ಅಂತಂದ್ರೆ, ಮೂತ್ರದಲ್ಲೂ ದೇವತೆಗಳಿದ್ದಾರ, ಮಲದಲ್ಲೂ ದೇವತೆಗಳಿದ್ದಾರ, ಹೊಲಸು ಉಗುಳುತ್ತೀವಿ, ಸಿಂಬಳ ಸೀತೀವಿ, ಪ್ರತಿ ಕಫ ಹಾಕು ಎಲ್ಲದರಲ್ಲೂ ದೇವತೆಗಳಿದ್ದಾರೆ. ಎಲ್ಲದರಲ್ಲೂ ದೇವತೆಗಳಿದ್ದಾರೆ. ಪರಮಾತ್ಮನಂತರೂ ಸರ್ವವ್ಯಾಪ್ತ ಇರಲೇಬೇಕು, ದಾರಿನೇ ಇಲ್ಲ, ಬೇರೆ ದಾರಿನೇ ಇಲ್ಲ. ಆದರೆ ಇದ್ರೂ ಕೂಡ ಹೆಂಗಿದ್ದಾರೆ ಭಾರಿ ಆಶ್ಚರ್ಯ. ಅದನ್ನು ಹೇಳೋ ವಿಷಯದಲ್ಲಿ ಹೊರಟದೀಗ. ಅಂತೂ ನಾವೀಗ ಏನು ಓದಿದೀವಿ ಅಂತ ಕೇಳಿದ್ರೆ, ಹಾ ಸರಿ 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 ಹಾ ಇವರು ಯಾರು ಸರಾಫ್ ಅವರು ಇಲ್ಲಿ ಹೇಳ್ಯಾರ, ರಾಯರು ಹೇಳ್ಯಾರ, ಗರ್ಭೇಚ ಮಾತೃಭುಕ್ತ ಅನ್ನಾದಿನಾಚ ಪರಿಣಾಮ ಕೇಶಾಂಚಿತ್ ಕೇಶಾಂಚಿತ್ ಉಪಚಯ ಐತಿ ಜ್ಞೇಯಂ ಅಂತ ರಾಯರು ಕೊಟ್ಟಾರ. ಅದೇ ನೀವು ಕೇಳಿದ್ದೆಲ್ಲ ಕೇಳ್ಬೋದು. ರಾಯರು ಹೇಳ್ಯಾರ ಇದನ್ನ. ತಾಯಿ ತಿಂದ ಅನ್ನದಿಂದ ಅಂದ್ರೆ ನಿಮಗೆ ಸ್ಪಷ್ಟ ತಿಳಿಲಿಕ್ಕೆ. ನಮ್ ದೇಹದಾಗೋದು ನಮ್ಗೆ ಗೊತ್ತಾಗಂಗಿಲ್ಲ, ಯಾಕಂದ್ರೆ ಒಂದೇ ತರಹದಿಂದ ಇರ್ತೀವಿ ನಾವು. ಏನ್ ಕಲ್ಪನಾ ಬರೋದಿಲ್ಲ, ನಮಗಂತೂ ಕಲ್ಪನಾ ಬರೋದಿಲ್ಲ, ಮಂದಿಗೆ ಗೊತ್ತಾಗ್ಬೋದು. ಯಾಕೋ ಸ್ವರ್ಗಿ ಎಲ್ಲೋ ಅಂತ ಹಿಂಗ ಅನ್ಬೇಕು, ಹಿಂಗೇನ ನನಗೇನು ಅನ್ಸಿಲ್ ಬಿಡು ಅಂತೀವ ಅಂತಿರ್ತಾನೆ. ಹಿಂಗಾಗಿ ನಮಗ್ ಕಲ್ಪನಾ ಬರೋದಿಲ್ಲ. ತಾಯಿ ತಿಂದ ಆಹಾರ ಕೂಸಿನ ಗರ್ಭದಲ್ಲಿರುವಂತಹ ಕೂಸಿಗೆ ಏನಾಗ್ತದೆ ಅಂದ್ರೆ ಕೆಲವು ಪರಿಣಾಮಗೊಳ್ತದ, ಕೆಲವಿಂದ ಉಪಚಯಗೊಳ್ತದ ಅಂತ ಹೇಳ್ತಾರೆ. ಅಂದ್ರೆ ಇಂದ್ರಿಯಗಳೆಲ್ಲ ಜೊತೆಗೆ ಬಂದಿರ್ತಾವ, ಅದರಿಂದ ಉಪಚಯಗೊಳ್ತದೆ. ಮಾಂಸಾದಿಗಳೆಲ್ಲ ಹೊಸದಾಗಿ ಬಂದಿರ್ತಾವ, ಅದರಿಂದ ಪರಿಣಾಮಗೊಳ್ತದೆ. ದಪ್ಪ ಇದ್ದದ್ದು ದಪ್ಪ ಆಗೋದು ಹೇಳಿದಲ್ಲ, ದೃಷ್ಟಾಂತ ಶೇಂಗಾ ದೃಷ್ಟಾಂತ ಕೊಟ್ಟೆ, ಹೊಸಾದಲ್ಲದು. ಇದ್ದದ್ದು ದಪ್ಪ ಆಗ್ತದೆ ಅಷ್ಟೇ. ಅದಕ್ಕೆ ಈಗೇನಾಯ್ತು, 3 ಭಾಗ ಆಯ್ತು ಈಗ. ಅಂದ್ರೆ ತ್ರಿವೃತ್ಕರಣದಲ್ಲಿ ಗುಡಿಯಾಚಾರ ತ್ರಿವೃತ್ಕರಣದಲ್ಲಿ ಅನ್ನ, ನೀರು ಮತ್ತು ತೇಜಸ್ಸು 3 ರುದ್ರದೇವರಿಂದ ಅಭಿಮನ್ಯಮಾನವಾಗಿರುವಂತಹ ಅನ್ನ ಅಂದ್ರೆ ಪೃಥ್ವಿ ಭಾಗ, ಯಾವುದನ್ನು ನಾವು ತಿನ್ಲಿಕ್ಕೆ ಸಾಧ್ಯ ಇದೆಯೋ ಆ ಭಾಗವು ತಿಂದ ಕೂಡಲೇ ದೇಹದಲ್ಲಿ 3 ಭಾಗ ಆಯ್ತು. ಟಕ್ ಟಕ್ ಅಂತ ಕಟ್ಟಾಗ್ಬಿಡುತ್ತೆ. ಅಲ್ಲಿ ಅತ್ಯಂತ ಸ್ಥೂಲವಾದ ಭಾಗ ಅದು ದೇಹದಲ್ಲಿ ಎಲ್ಲ ಕೆಲಸವನ್ನ ಮುಗಿಸ್ಕೊಂಡು ಮಲವಾಗಿ ಹೊರಗೆ ಬಂತು. ಆ ಮಲಕ್ಕೂ ಕೂಡ ರುದ್ರದೇವರು ನಿಯಾಮ, ಅದಕ್ಕೆ ಅಭಿಮಾನಿಗಳಾಗಿದ್ದಾರೆ, ಅದರಲ್ಲಿ ಅದನ್ನು ಕಂಟ್ರೋಲ್ ಮಾಡ್ತಾರೆ, ಅದರಲ್ಲಿ ಇದ್ದಾರೆ. ಆಮೇಲೆ 2ನೇದು ಮೂತ್ರ, ಅದರಲ್ಲೂ ಕೂಡ ಪ್ರಾಣದೇವರಿದ್ದಾರೆ. ಅದಾದ್ಮೇಲೆ ಅಸ್ಥಿ ಲಕ್ಷ್ಮೀ ದೇವಿ ಅದರಲ್ಲಿದ್ದಾಳೆ. ಈ 3. ಇನ್ನಾದ್ಮೇಲೆ ಯಾವುದು ಮಧ್ಯಮ ಭಾಗ ಇದೆಯೋ ಅದು ಮಾಂಸದಲ್ಲಿ, ಅದಾದ ಮೇಲೆ ಮಧ್ಯಮ ಭಾಗ ರಕ್ತದಲ್ಲಿ, ಮಧ್ಯಮ ಭಾಗ ಎಲ್ಲದ ಅಂತ ಕೇಳಿದ್ರೆ ಮಜ್ಜಾದಲ್ಲಿ, ಅಲ್ಲೆಲ್ಲ ಲಕ್ಷ್ಮೀ ದೇವಿ ಇದ್ದಾಳೆ ಅಂದ್ರೆ ಆ ಮಜ್ಜಾದಲ್ಲಿ. 3ನೇ ಭಾಗ ಯಾವುದು? ಮನಸ್ಸು, ಪ್ರಾಣ, ವಾಕ್, ವಾಗೀಂದ್ರಿಯಕ್ಕೆ ಪೋಷಕವಾಗುವುದು. ಇಲ್ಲಿ ಲಕ್ಷ್ಮೀ ದೇವಿ, ಇಲ್ಲಿ ಪ್ರಾಣದೇವರು, ಅಲ್ಲಿ ರುದ್ರದೇವರು ಇದ್ದಾರೆ. ಇದು ತ್ರಿವೃತ್ಕರ್ಣ. ಪ್ರತ್ಯಹಂ ಮನಃ, ಪ್ರತಿನಿತ್ಯದಲ್ಲೂ ಒಂದು ಹೊಸ ಮನಸ್ಸು ಹುಡ್ತದ್ರಿ. ನೀವ್ ಹೆಂಗ ಆಹಾರ ತಿಂತೀರಿ ಹೆಂಗ್ ಮನಸ್ಸು ಹುಡುಗೋದು ಹೋಗ್ತಿರ್ತದೆ. ಹೊಸ ಮನಸ್ಸು ಹುಡುತ್ತೆ, ಪ್ರತಿನಿತ್ಯ ಹೊಸ ಮನಸ್ಸು ಹುಡ್ತದೆ. ಅಂದ್ರೆ ಹುಟ್ಟೋದ್ರೆ ಉಪಚಯ ಆಗ್ತಿರ್ತದೆ. ನೀವ್ ಎಷ್ಟು ಆಹಾರ ತಗೋತೀರಿ ಅಷ್ಟು ಮನಸ್ಸು ಉಪಚಯ ಆಗ್ತದೆ. ಅದಕ್ಕೆ ನೋಡ್ರಿ, ಬಹಳ ಆಹಾರ ತಿಂದ್ಬಿಟ್ರಿ ಅಂತಂದ್ರೆ ಮನಸ್ಸು ಮಬ್ಬಾಗ್ಬಿಡ್ತಾರೆ. ಅದು ಯಾಕಂದ್ರೆ ಅಷ್ಟದರದ್ದು ಇದು ಹೋಗುದಿಲ್ಲ ಒಳಗಡೆಗೆ. ಇಲ್ಲ ಒಂದ್ ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಬರೋಬ್ಬರಿ ಇರ್ತದೆ. ತಗೋ ಅಂತ ಹೇಳಿ ನಾವೆಲ್ ಬೇಡ ಅಂದೀವಿ. ಅದ್ರ ಪರಿಣಾಮನೂ ಅನುಭವಿಸ್ರಿ. ಹಸಿವೆ ಆದದಕ್ಕೆ ಅದ್ ಪರಿಣಾಮನೂ ತಗೊಳ್ರಿ ಅಂತ ಹೇಳಿಕತ್ತೀವಿ ನಾವು, ತಿನ್ಬೇಡ್ರಿ ಅಂತ ಹೇಳಿಕತ್ತಿಲ್ಲ. ಹಂಗ ತಗೊಂಡದ್ದಕ್ಕೆ ಮುಂದಿನ ಫಲಕ್ಕೂ ತಯಾರಾಗಿರ್ರಿ. ಅದೆಲ್ಲ ಏನ್ ನಾವ್ಯಾಕೆ ಹೇಳ್ಬೇಕು, ಅದು ನಿಮ್ಗೆ ಗೊತ್ತಾಗೇ ಆಗ್ತದೆ. ಸುಮ್ಮನೆ ಇದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನೇ ನಮ್ಮ ಸ್ವಾಮಿಗಳು ಅದನ್ನೇ ಹೇಳ್ತಿದ್ರು. ನಿತ್ಯದಲ್ಲಿ ಒಳ್ಳೆ ಆಹಾರ ತಗೊಳ್ತಿದ್ರಿ ಮನಸ್ಸು ಚೇಂಜ್ ಹಾಕೋತ ಹೋಗ್ತದೆ.
ಮಜಾ ಏನ್ ಗೊತ್ತೇನ್ರಿ? ಪರಿಣಾಮ ಕಾಣಿಸ್ತದೆ ನಿಮಗೆ. ಒಂದು ತಿಂಗಳ ಒಳಗ 30 ದಿವಸದ ಆಹಾರದೊಳಗ 31ನೇ ದಿವಸಕ್ಕೆ ಹಿಂದಿನ ತಿಂಗಳು ಇದ್ದಂಗೆ ನಿಮ್ಮ ಮನಸ್ಸು ಇರೋದೇ ಇಲ್ಲ. ಮುಂದಿನ ತಿಂಗಳು ಮನಸ್ಸು ಬದಲಾಗಿ ಹೋಗ್ಬಿಡ್ತದೆ. ಆಹಾರದೊಳಗೆ ವ್ಯತ್ಯಾಸ ಅಷ್ಟು. ಹೇಳಲ್ಲ ಗೀತಾದೊಳಗ ಕೃಷ್ಣಪ್ಪ ಕಿಟ್ಟಪ್ಪ ಹೇಳಬಿಟ್ಟಾನೆ, ಏನ್ ಚಿಂತೆ ಮಾಡ್ಬಿಟ್ಟು. ಇನ್ನ ಇಲ್ಲಿ ದೇವತಾ ಇವ ಮಾಂಸಾದಿ ಶಬ್ದ ವಾಚ್ಯಾಹ ಬಹಳ ಚಂದದ. ಯೋ ತನ್ ಮಧ್ಯಮ ಮಾಂಸಂ ಅಂತ ಲಿಗಿತ್ರಿ. ಈಗ ಇಲ್ಲಿ ಎಲ್ಲಾ ಕಡೆಗೂ ಮಾಂಸ, ಆಮೇಲೆ ಮತ್ತ ಇದು ಲೋಹಿತ, ಹಿಂಗ ದೇಹದಲ್ಲಿದ್ದ ಧಾತುಗಳನ್ನ ಕುರಿತು ಹೇಳೋ ಹಂಗೆ ಕಾಣಿಸ್ತದೆ. ಅದೇನ್ ಜಡ ಪದಾರ್ಥನೋ ದೇವತೆಗಳು? ಶ್ರೀಮದಾಚಾರ್ಯ ಅಂತಾರ ದೇವತಾ ಇವ ಮಾಂಸಾದಿ ಶಬ್ದ ವಾಚ್ಯಾಹ. ಮಾಂಸ ಎನ್ನುವ ಶಬ್ದದಿಂದ ದೇವತೆಗಳೇ ಕರ್ಸ್ಕೋತಾರ, ಮಾಂಸದಲ್ಲಿ ಇರ್ತಾರೆ. ಪುರುಷ ಎನ್ನುವ ಶಬ್ದದಿಂದ ದೇವತೆಗಳೇ ಕರ್ಸ್ಕೋತಾರ, ಪುರುಷದಲ್ಲಿ ಇರ್ತಾರೆ. ಮೂತ್ರ ಎಂಬ ಶಬ್ದದಿಂದ ದೇವತೆಗಳೇ ಕರ್ಸ್ಕೋತಾರ, ಮೂತ್ರದಲ್ಲಿ ಇರ್ತಾರೆ. ಯಾಕೆ ಹಂಗ ಅನ್ಬೇಕು ಅಂತಂದ್ರ, ಅಲ್ರಿ ಈಗ ಅವು ಜಡ ಅವ. ಮಾಂಸ, ಮೂತ್ರ, ಮಲ, ರಕ್ತ, ಅಸ್ಥಿ, ಮಜ್ಜ ಇವೆಲ್ಲ ಮನಸ್ಸು ಎಲ್ಲ ಜಡ ಅದ. ಸುಮ್ನೆ ನೀವೆಲ್ಲ ದೇವತಾಪರ ಮಾಡ್ತೀರಲ್ಲ, ಹೆಂಗ್ ಸಾಧ್ಯ ಆಯ್ತು ಅಂತ ಕೇಳಿದ್ರೆ ತತ್ರ ಪ್ರವೇಶಾತ್ ಆಚಾರ ಅಂತಾರ. ತತ್ರ ದೇವತೆಗಳಿಗೆ ಮಾಂಸಾದಿ ಶಬ್ದಗಳು ಹೆಂಗ ಕರಿಬಹುದು ಅದರಿಂದ ಅಂದ್ರೆ, ಮಾಂಸಾದಿಗಳಲ್ಲಿ ದೇವತೆಗಳು ನಿಯಾಮಕರಾಗಿ ಪ್ರವೇಶ ಮಾಡುತ್ತಾರೆ. ವೇದಿಷ್ಠಿರ್ತರು ಮಾಂಸಾದವು ದೇವತಾನಾಂ ನಿಯಾಮಕತೆಯ ಪ್ರವೇಶ. ಮಾಂಸವನ್ನ ಕಂಟ್ರೋಲ್ ಮಾಡಬೇಕು, ಮಲವನ್ನ ಕಂಟ್ರೋಲ್ ಮಾಡಬೇಕು, ಮೂತ್ರವನ್ನ ಕಂಟ್ರೋಲ್ ಮಾಡಬೇಕು. ಎಷ್ಟೋ ಹೊತ್ತಾಗಿರ್ತದೆ, ಆಮೇಲೆ ಯಾವಾಗೋ ಮೂತ್ರಕ್ಕೆ ಹೋಗ್ತೀವಿ, ಎಷ್ಟೋ ಹೊತ್ತಾಗಿರುತ್ತೆ, ಯಾವಾಗೋ ಮಲಕ್ಕೆ ಹೋಗ್ತೀವಿ. ಅದಲ್ ತನಕ ಹೆಂಗದ ಮತ್ತೆ ಹಂಗ ಕಂಟ್ರೋಲೇ ಇದ್ದಿದ್ದಿಲ್ಲ ಅಂದ್ರೆ ಪರಿಸ್ಥಿತಿ ಏನಾಗ್ಬೇಡ, ಎಷ್ಟು ಅನಾಹುತಗಳೆಲ್ಲಾದರೂ. ಇನ್ಪ ಭಯಂಕರ ಗದ್ಲದ. ಅದಕ್ಕೆ ಅದು ಹೇಳ್ತಾರೆ ತಿಳಿತಿಲ್ಲೋ ಎಲ್ರಿ. ಮತ್ತೀಗ ಒಂದ್ ಪ್ರಶ್ನೆ ಏನ್ ಬಂತು? ಮಾಂಸಾದಿ ಶಬ್ದಗಳಿಂದ ದೇವತೆಗಳನ್ನೇ ಕರಿಬೇಕು ಅಂತೀರಿ. ಯಾಕ ಅಂದ್ರೆ ಆ ಮಾಂಸಾದಿಗಳನ್ನ ನಿಯಮನ ಮಾಡ್ತಾರೆ. ನಿಯಮನ ಮಾಡೋದಂದ್ರೆ ಏನು? ಅವುಗಳನ್ನ ಅವುಗಳ ಕೆಲಸದಲ್ಲಿ ಹಚ್ಚೋದು, ಏನೇ ಮಾಡಿಸೋಕೆ ಅಷ್ಟು ಮಾಡಿಸೋದು. ಮತ್ತೆ ಹೆಂಗ್ ಕರೆದಿ ಅಂದ್ರೆ ನಿಯಮ್ಯ ವಾಚಕ ಶಬ್ದಾನಾಂ ನಿಯಾಮಕ ನಿಯಾಮಕೆ ವೃತ್ತೇ. ವೇದಿಷ್ಠಿರ್ತರಂತಾರೆ ರುದ್ರದೇವರಿಂದ ನೇಮಿಸಲ್ಪಡುವ ಮಾಂಸವು ಅದು ನಿಯಮ್ಯವಾಗಿದೆ. ಇವರು ನಿಯಾಮಕರಾಗ್ಯಾರ. ಹೆಂಗ್ ಸಂಬಂಧ ಅದು? ನಿಯಮ್ಯ ನಿಯಾಮಕ ಸಂಬಂಧ. ಏನ್ ಕರಿಬೇಕದನ್ನ? ನಿಯಮ್ಯ ನಿಯಾಮಕ ಸಂಬಂಧ. ನೋಡ್ರಿ, ಉದಾಹರಣೆಗೆ ನಾನು ವಾಹನದ ನಿಯಾಮಕ, ವಾಹನವು ನಿಯಮ್ಯ. ಗೊತ್ತಾಯ್ತಿಲ್ಲೋ? ನನ್ನಿಂದ ಓಡಿಸಲ್ಪಡ್ತದ ವಾಹನ. ನಿಮ್ ಪಾಡಿ ನೀವು ಕೋಣದ್ರ ಪಾಡಿಗೆ ಅದು ಹೊಂಟ್ಬಿಟ್ರೆ ಹಂಗಾಗುದಿಲ್ಲಲ್ಲ. ಏನೇ ಇದ್ರು ಬಟನ್ದರ ಬಿಡಿಬೇಕಲ್ಲ. ಕೊನೆಗೆ ನಾವ ಮುಂದೆ ಇಂಥ ವಾಹನ ಬಂದ್ರು 50 ವರ್ಷ ಹೋದ್ಮೇಲೆ ಕಮಾಂಡರ್ ಕೊಡ್ಬೇಕಲ್ಲ. ಕೊನೆಗೆ ಹೋಗು ಅಂತ ಅನ್ಬೇಕಲ್ಲ ನೀವು. ಅದಕ್ಕೆ ನಾವು ನಿಯಾಮಕರು, ನಿಯಮ್ಯರು. ಹಂಗಾರೆ ಈಗ ಮಾಂಸ ಇದನ್ನ ಯಾಕೆ ಹೇಳ್ಬೇಕಾಯ್ತು? ನಿಯಮ್ಯ ನಿಯಾಮಕ ಸಂಬಂಧ ಇರುವುದರಿಂದಾಗಿ ನಿಯಮ್ಯವಾದ ವಸ್ತುವನ್ನ ಕರೆಯುವ ಶಬ್ದದಿಂದ ನಿಯಾಮಕನನ್ನು ಕರಿಬಹುದು. ಗೊತ್ತಾಯ್ತಿಲ್ಲ ಏನಂತ ಹೇಳಿದ್ದು? ನಿಯಮ್ಯವಾದದ್ದು ಯಾವುದು? ವಾಹನ, ಮಾಂಸ, ರಕ್ತ, ಮೂತ್ರ, ಪುರೀಷಗಳು ಇವೆಲ್ಲ ನಿಯಮ್ಯವಾದ ವಸ್ತುಗಳು. ಅದರಿಂದ ಆ ದೇವತೆಗಳನ್ನ ಕರಿಬಹುದು, ಏನ್ ಸಮಸ್ಯೆ ಇಲ್ಲ ಅಂತ ತಿಳಿಸಿಕೊಟ್ರು. ಬಸ್ ಬಂತು ಅಂತೆ ಅಂತ. ಅದಕ್ಕೆ ಅಶ್ಯಮಾನಾಶ್ಚ ಉಪಜೀವ್ಯತ್ವಾತ್. ಅಲ್ರಿ, ಇದು ಅನ್ನ ತಿಂದ್ರು ಅಂತೀರಿ, ನೀರು ಕುಡಿದ್ರು ಅಂತೀರಿ, ತೇಜಸ್ಸು ತಿಂದ್ರು ಅಂತೀರಿ. ಮತ್ತೆ ಆ ತೇಜಸ್ಸಿಗೆ ಶಬ್ದಕ್ಕೆಲ್ಲ ದೇವತೆಗಳು ಅಂತೀರಿ. ಮತ್ತೆ ದೇವತೆಗಳೇ ಆಗಿದ್ರೆ ತಿಂದ್ರು ಅನ್ನೋದು ಹೆಂಗ್ ಕುಡಿಸ್ತೀರಿ ನೀವು? ಜಡ ಆಗಿದ್ರೆ ತಿಂದ್ರು ಅಂತ ಕುಡಿಸ್ಬಹುದ್ರಪ್ಪ. ಅನ್ನ ಜಡ ತಿಂದ್ರು ಅಂತ. ಅನ್ನ ಶಬ್ದಕ್ಕೆ ರುದ್ರದೇವರಂತ. ಮತ್ತೆ ರುದ್ರದೇವರನ್ನ ತಿಂದ್ರು ಅಂತ ಹೆಂಗ ಅನ್ಬೇಕು? ಈ ಅನ್ನ ತಿಂದ್ರೆ ಇದಕ್ಕೆ ರುದ್ರದೇವರನ್ನ ತಿಂದ್ರು ಅನ್ನೋಣ ಹೇಳಿ ಬರೋದಿಲ್ಲ. ಅನ್ನವನ್ನ ತಿಂದದ್ದಕ್ಕೆ ರುದ್ರದೇವರನ್ನ ತಿಂದಾರ ಅನ್ನೋ ಹಂಗಿಲ್ಲ. ಅನ್ನವನ್ನ ತಿನ್ನುವುದಾಗಬೇಕು, ರುದ್ರದೇವರನ್ನ ಏನಾಗ್ಬೇಕು ಅಂದ್ರೆ ಅಲ್ಲಿ ತಿನ್ನುವುದು ಅಂದ್ರೆ ಏನದು? ಉಪಜೀವಿಸಿಕೊಂಡಿರುವುದು, ಆಶ್ರಯಿಸಿಕೊಂಡಿರುವುದು ಅಂತ ಅರ್ಥ. ಏನ್ಬೇಕು? ಉಪಜೀವಿಸಿಕೊಂಡಿರುವುದು ಅಂತ ಅರ್ಥ. ಬರ್ಕೊಂಡಿಟ್ಕೊಳ್ರಿ. ಅಶ್ಯಮಾನಾಶ್ಚ ಉಪಜೀವ್ಯತ್ವಾತ. ಈ ದೇವತೆಗಳನ್ನ ತಿಂತೀವಿ ಅಂತಂದ್ರೆ ಅನ್ನ ತಿಂತೀವಿ, ನೀರು ಕುಡಿತೀವಿ, ತೇಜಸ್ಸು ತೇಜೋಯುಕ್ತವಾದ ಪದಾರ್ಥವನ್ನು ತಿಂತೀವಿ ಅಂದ್ರೆ ಅವರನ್ನೆಲ್ಲರನ್ನ ಆಶ್ರಯಿಸಿಕೊಂಡಿರ್ತೀವಿ ಅಂತ ಅರ್ಥ. ಅದಕ್ಕೆ ಹಿಂಗೆಲ್ಲಿ ಮಾಡಿದ? ಅಲ್ಲಿ ತೈತ್ರಿಯ ಉಪನಿಷತ್ತಿನ ಭಾಷೆ ಹೇಳೋ ಕಾಲಕ್ಕೆ ಆದ್ಯತೆ ಅತ್ತಿಚ ಭೂತಾನಿ ತಸ್ಮಾದನ್ನಂ ತದುಚ್ಚತ ಇತಿ. ಭಗವಂತ ಅದು ಅನ್ನ ಅಂತ ಯಾಕೆ ಕರೀತಾರಂದ್ರೆ ಅವ ನಮ್ಮನ್ನೆಲ್ಲ ತಿಂತಾನ, ನಾವ್ ಅವನ್ ತಿಂತೀವಿ, ಅದಕ್ಕೆ ಅನ್ನ ಅಂತ ಮಾಡಿಟ್ಬಿಟ್ಟಿದೆ. ಅಲ್ಲಿ ಮಜಾ ಇತ್ತದು. ಅನ್ನ ಯಾಕ ಅಂತಂದ್ರೆ ದೇವ್ರಿಗೆ ಹೆಸರು, ಅವ ನಮ್ಮನ್ ತಿಂತಾನ, ನಾವ್ ಅವನ್ ತಿಂತೀವಿ. ಬರೋಬ್ಬರಿ ಆತ್ ನಡ್ರಿ. ಇಬ್ರು ಬಡ್ಕೊಂಡ್ ತಿಂದ್ರೆ ಏನ್ ಗತಿ ಅಂದ್ರೆ ಅಲ್ಲ. ಅವ ನಮ್ಮನ್ನ ತಿಂತಾನಂದ್ರೆ ಪ್ರಳಯ ಕಾಲದಲ್ಲಿ ನಮ್ಮನ್ನ ಸಂಹಾರ ಮಾಡ್ತಾನ. ನಾವ್ ಅವನನ್ನ ತಿಂತೀವಿ ಅಂದ್ರೆ ಅವನನ್ನ ಉಪಜೀವಿಸಿಕೊಂಡು ಬದುಕೀವಿ ಅಂತ ಅರ್ಥ.
ಅನ್ನವನ್ನು ಉಪಜೀವಿಸ್ಕೊಂಡು ಬದುಕೀವಿ, ಹಂಗ ಅವನು ಉಪಜೀವಿಸ್ಕೊಂಡು ಬದುಕೀವಿ ಅಂತ ಅರ್ಥ. ಅದಕ್ಕೆ ಇಲ್ಲಿ ಆ ಅನ್ನ ಶಬ್ದದಿಂದ ರುದ್ರದೇವರನ್ನು ತಗೊಂಡಾಗ ತಿನ್ನೋದು ಹೆಂಗ್ ಕೂಡ್ತದ ಅಂದ್ರೆ ಉಪಜೀವಿಸಿಕೊಂಡಿದ್ದೀರಿ ಎಂಬ ಅರ್ಥದಲ್ಲಿ ಕೂಡ್ತದ. ಓ ಇದೊಂದ್ ಮತ್ ಮಜಾ ಬಂತಲ್ಲ. ಈಗ ಏನ್ ಮಜಾ ಬಂತು? ಹೌದ್ರಿ, ಈಗ ನೀವ್ ಅದ್ರೊಳಗೆ ಇದ್ದಾರ ಅಂತ ಅಂದ್ಮೇಲೆ ಅದನ್ನ ತಿನ್ನೋ ಕಾಲಕ್ಕೆ ಅವ್ರಂತೂ ಇರ್ಬೇಕ ಒಳಗೆ. ಇವ ಹಲ್ಲೆ ಹಾಕೊಂಡು ಕಚಾ ಪಚಾ ಕಚಾ ಪಚಾ ಕಡಿತಿದ್ದ ಅಂತಂದ್ರೆ ಒಳಗಿದ್ದ ರುದ್ರದೇವರಿಗೆ ಏನ್ರ ದುಃಖ ಆದ್ರೆ, ನೋವು ಆದ್ರೆ, ತ್ರಾಸ ಆದ್ರೆ ಏನ್ ಮಾಡ್ಬೇಕೇನ ಮುಂದಿದ್ದು? ಇಲ್ಲಿ ಒಂದ್ ಕಡೆಗೆ ತಿನ್ನೋದು ಕಷ್ಟ ಅಲ್ಲ, ಮಲಮೂತ್ರಗಳಲ್ಲಿ ಇದ್ದಾರೆ ಅಂತಂತೀರಿ, ಯಾಕೋ ನಮ್ಗೆ ಕೇಳಲಿಕ್ಕೇನೆ ಸಹನವಾಗ್ತಾ ಇಲ್ಲ. ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ 3ನೇ ಅಧ್ಯಾಯದ 4ನೇ ಪಾದ ಉಪಮಾಧಿಕರಣ ಅಂತದ ಅತೇವಚ ಉಪಮಾ ಸೂರ್ಯಕಾದಿವತ ಅನ್ನೋ ಸೂತ್ರದ ಕೆಳಗೆ ಬಿಡಿಸ್ತಾರೆ. ಯಥಾ ಅಪಭ್ರಷ್ಟಾಖ್ಯ ದೇವತಾ, ಮೂತ್ರ ಮಲ ಮೊದಲಾದವುಗಳಿಗೆ ಅಪಭ್ರಷ್ಟ ನಾಮಕರಾದ ದೇವತೆಗಳಿದ್ದಾರಂತ. ಅವ್ರು ಅದಕ್ಕೆ ಕಂಟ್ರೋಲ್ ಮಾಡೋರು, ಅದಕ್ಕೆ ಇವರಿಂದ ಕಂಟ್ರೋಲ್ ಅವರಾಗಿರ್ತಾರೆ. ಅವರು ಈ ದೇವತೆಗಳಿಂದ ಅವ್ರು ನಿಯಮರಾಗಿರ್ತಾರ. ನಮ್ಮ ಮಲಮೂತ್ರಗಳನ್ನೆಲ್ಲ ಅವ್ರು ಕಂಟ್ರೋಲ್ ಮಾಡ್ತಿರ್ತಾರೆ, ನಿಯಾಮಕರಾಗಿರ್ತಾರೆ. ಹಿಂಗ್ ವ್ಯವಸ್ಥೆ. ಏನ್ ಹೆಸರು ಅವ್ರದು? ಅಪಭ್ರಷ್ಟ ದೇವತೆಗಳು ಅಂತ ಕರೆದಿದ್ದಾರ. ನಮಗ ಅವ್ರ ಹೆಸರು ಗೊತ್ತಿಲ್ಲ, ಅದಕ್ಕೆ ಅಪಭ್ರಷ್ಟರು ಅಂತ ಹಿಂಗ್ ಕರೆದಿರ್ತಾರೆ. ದೇವತೆನೇ ಆಗ್ಬೇಕು, ಅದನ್ನ ಕಂಟ್ರೋಲ್ ಮಾಡೋರು ಸದೇಕ. ಹೋಗ್ಲಿ, ಇವರೇ ಇದ್ದಾರ ಅಂತ ಇಟ್ಕೊಳ್ರಿ. ಮತ್ತೆ ಈ ಒಳಗ್ ಪ್ರವೇಶ ಮಾಡಿದ್ಮೇಲೆ ಮತ್ತೆ ದುರ್ನಾಥ ಹೊಲಸು ಇತ್ಯಾದಿಗಳಿಲ್ವೇನು ಅಂದ್ರೆ ನಚ ದುಃಖಂ ತಾಸಾಮೈಶ್ವರ್ಯಾತ್, ಅವರಿಗೆ ದುಃಖ ಎಂದೆಂದೂ ಆಗುವುದಿಲ್ಲ. ಇದರಲ್ಲಿ ನಾ ಇದ್ದೀನಿ, ಅದರಲ್ಲಿ ನಾ ಇದ್ದೀನಿ, ನಾನು ತಿಂತಾರ ಕಡಿತಾರ ಈಗ ಮಾಡ್ತಾರೆ, ಏನ್ ಮಾಡ್ಬೇಕು ಅಂದ್ರೆ ಸರ್ವಾತ್ಮನ ಇಲ್ಲ. ಅದಕ್ಕಂದ್ರು ಮತ್ತೀಗ ಒಂದ್ ದೃಷ್ಟಾಂತ ಕೊಡ್ತಾರೆ ವೇದೇಶ ತೀರ್ಥರು. ನಾನು ಅಶ್ಯಮಾನಾಂತರ್ಗತಾನಾಂ ದೇವತಾನಾಂ ತದರ್ಶನೇ ದುಃಖ ಪ್ರಸಂಗ. ತಿನ್ನೋ ವಸ್ತುವಿನೊಳಗೆ ಅವರಿದ್ದಾರೆ, ಹೌದಾ? ಆ ವಸ್ತುವನ್ನ ತಿನ್ನುವಾಗ ಒಳಗಿದ್ದವರನ್ನು ಕಚಕಚ ಅಂತ ಕಡ್ದಾಗ ದುಃಖ ಆಗಲ್ವೇ ಅಂದ್ರೆ ಅದಕ್ಕೆ ನಹಿ ದಹ್ಯಮಾನ ಗೇಹಾಂತರ್ಗತಸ್ಯ ನದಾಹಯಿತ್ ಇತಿ ಯುಕ್ತಂ. ಮನಿ ಸುಡ್ಲಿಗತ್ತದ ದಗದಗ ಅಂತ ಒಳಗೊಬ್ಬ ಇದ್ದಾನ, ನಂಗೇನಾಗಂಗಿಲ್ಲ ಅಂದ್ರೆ ಬಾಲ ಸುಟ್ಟ ಬೆಕ್ಕು ಅಂತ ಇರ್ತಾರಲ್ಲ, ಹಂಗಾಗ್ತದ ಅಂತಂದ್ರೆ ಇಟ್ಟ ಅಂತ. ಅದಕ್ಕಂತಾರಲ್ಲ ಐಶ್ವರ್ಯಾತ್ ಇಲ್ಲ. ಯಾಕ? ದಹ್ಯಮಾನ ಗೇಹಾಂತಸ್ಯಾಪಿ ಅಗ್ನಿಸ್ತಂಭನ ಶಕ್ತಿಮತಃ ದಾಹಾಭಾವತ್. ಫೈರ್ ರೆಸಿಸ್ಟೆಂಟ್ ಇರ್ತದೆ. ಮತ್ತೆ ಈ ಮತ್ ಅವ್ರು ಹೋಗ್ತಾರಲ್ಲ, ಮತ್ತೆ ಒಳಗೆ ಹೋಗಿ ತಗೊಂಬರ್ತಾರಲ್ಲ, ಮತ್ತೆ ಅವ್ರೆಲ್ಲ ಕರ್ಕೊಂಡು ಅಂತಹದ್ದು ಇದನ್ನ ಹಾಕೊಂಡು ಹೋಗಿರ್ತಾರೆ, ಕೋಟ್ ಹಾಕೊಂಡು ಹೋಗಿರ್ತಾರೆ ಅವರು. ಹಂಗ ಏನು ತಿಳಿತದಲ್ಲೋ? ಅದರಿಂದ ದೇವತೆಗಳು ಆ ಪದಾರ್ಥಗಳಲ್ಲಿ ಪ್ರವೇಶ ಮಾಡಿದ್ರು, ನಾವು ತಿಂತಿದ್ರು, ಅವ್ರಿಗೆ ಏನೇನೇನೇನು ದುಃಖ ಆಗುವುದಿಲ್ಲ. ಯಾಕ? ಐಶ್ವರ್ಯಾತ್. ಅದಕ್ಕೆ ವೇದೇಶ ತೀರ್ಥರಂತರ ತಾಸಾಂ ಅಘಟಿತ ಘಟಕ ಸಾಮರ್ಥ್ಯಾತ್ ದುಃಖಾಭಾವೋಪಪತ್ತಿರಿತ್ಯರ್ಥ. ಅಘಟಿತ ಘಟಕ ಇಂಥ ಒಂದು ಶಕ್ತಿ ಅಂತ ಅವರಿಗೆ. ಅಘಟಿತ ಘಟಕ ಶಕ್ತಿ ಏನು? ಇಂಥದ್ ಖರೆ ಅಂದ್ರೆ ಘಟಿಸಂಗಿಲ್ರಿ, ಅಂತಹದ್ ಘಟಿಸು ಹಂಗ್ ಮಾಡ್ತಾರ ಅವರು. ಅಘಟಿತ ಘಟಕ ಏನು? ಕೊಡ್ರಿ, ಬಹಳ ಚಂದ ಶಬ್ದ, ಮುಕ್ತಾಯ ಮಾಡೋಂತ. ಅಘಟಿತ ಘಟಕ ಸಾಮರ್ಥ್ಯ. ಏನ್ ಸಾಮರ್ಥ್ಯ ಇರ್ತದೆ ದೇವತೆಗಳಲ್ಲಿ ಅಂದ್ರೆ ಯಾವ ಪ್ರಸಂಗದಲ್ಲಿ ಶ್ರೀಮದಾಚಾರ್ಯ ಹೇಳಿಕತ್ತಾರ ನೋಡ್ಕೊಳ್ರಿ. ನಚ ದುಃಖಂ ತಾಸಾಂ ಐಶ್ವರ್ಯಾತ್. ಈ ತ್ರಿವೃತ್ಕರಣದ ಪ್ರಕ್ರಿಯೆಯಲ್ಲಿ ವಾಯುದೇವರಾಗಲಿ, ರುದ್ರದೇವರಾಗಲಿ, ಮಹಾಲಕ್ಷ್ಮಿ ಆಗಲಿ ಆಯಾ ಪದಾರ್ಥಗಳಲ್ಲಿ ಇದ್ದಾರೆ. ಅವರಿಂದ ಅಭಿಮನ್ಯಮಾನವಾದ ಜಡ ಪದಾರ್ಥಗಳನ್ನು ನಾವು ಭಕ್ಷಣೆ ಮಾಡ್ತೀವಿ. ಭಕ್ಷಣೆ ಮಾಡಿದಾಗಲೂ ಕೂಡ ಅದೇನು ತಿನ್ನುವ ಪ್ರಕ್ರಿಯೆ ಇದೆ, ಅಥವಾ ಒಳಗಡೆಗೆ ಹೋಗಿ ಅವುಗಳ ಜೀರ್ಣವಾಗುವ ಪ್ರಕ್ರಿಯೆ ಇದೆ. ಅದು ಯಾವುದೂ ಕೂಡ ಅವರಿಗೇನು ಬಾಧಿಸುವುದಿಲ್ಲ. ಹೆಂಗ ಅಂದ್ರೆ ಅಘಟಿತ ಘಟಕ. ಇದು ಇಂಪಾಸಿಬಲ್ ಅನ್ಸಿದ್ದನ್ನ ಪಾಸಿಬಲ್ ಮಾಡುವುದೇ ಅಘಟಿತ ಘಟಕ ಅಲ್ರಿ. ಚಾನ್ಸೇ ಇಲ್ರಿ. ಚಾನ್ಸೇ ಇಲ್ಲ ಅಂದ್ರೆ ಘಟಿತ ಅದು, ಅಘಟಿತ ಘಟಿತ ಅದು. ಘಟಿತ ಅಂದ್ರೆ ಆಗೋದು, ಅಘಟಿತ ಅಂದ್ರೆ ಆಗದೆ ಇರೋದು. ಹಿಂಗಾಗದೆ ಇರ್ಲಿಕ್ಕೆ ಚಾನ್ಸೇ ಇಲ್ಲ. ಹಂಗಾಗ್ತದ. ಏನಾಗ್ಬೇಕು? ತಿಂದಾಗ ಕತ್ತರಿಸಿದಾಗ ನೋವು ಆಗ್ಬೇಕು. ಅಲ್ಲ, ನೋವು ಆಗೋದಿಲ್ಲ. ಅಘಟಿತ ಘಟಕ. ನೋವು ಆಗದೆ ಇದ್ದಂತೆ ಇರುವಿಕೆ ಅಂತ ಅನ್ನೋದೇನದಲ್ಲ, ಇದನ್ನೇ ಅಘಟಿತ ಘಟಿಕ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಇವ್ರಿಗೆ ಹಿಂಗಿದ್ರ ಇನ್ನು ನಾವು ಮ್ಯಾಲ ನಾವಂತರೂ ಅವಂಗ ಹೆಂಗಿರ್ಬೇಡ ವಿಚಾರ ಮಾಡ್ರಿ ಅಂತ ಒಂದು ದೃಷ್ಟ ಅಂತ. ಮತ್ತೆ ಓಕೆ ರೈಟ್. ತಿಸ್ರೋ ದೇವತಾ ಪುರುಷಂ ಪ್ರಾಪ್ಯ ತ್ರಿವೃತ್ತಿ ಪ್ರಸ್ತುತತ್ವಾತ್. ಅಲ್ರಿ, ಯಾಕೆ ಸುಮ್ಮನೆ ನೀವು ಎಲ್ಲಾ ದೇವತೆಗಳು ದೇವತೆಗಳು ಅಂತೀರಿ? ಸರಳ ಒಂದ್ ಕೆಲಸ ಮಾಡ್ಬಿಡ್ರಿ, ಎಲ್ಲಾ ಜಡ ಪದಾರ್ಥಗಳಂತೆ ಇಟ್ಕೊಂಡ್ಬಿಡ್ರಿ, ಮುಗಿದು ಹೋಗ್ಬಿಡ್ತದ ಅಂತಂದ್ರೆ. ಅಲ್ಲೋ ಹಿಂದ ತಿಸ್ರೋ ದೇವತಾ ಪುರುಷಂ ಪ್ರಾಪ್ಯ ಅಂತ ಕೊನೆ ವಾಕ್ಯದ ಈ 3 ಮಂದಿ ದೇವತೆಗಳು, ಲಕ್ಷ್ಮೀ ಪ್ರಾಣ ರುದ್ರದೇವರು ಈ ಜೀವನಲ್ಲಿ ಪ್ರವೇಶ ಮಾಡಿ ಅಂತ ಹೇಳಿಕತ್ತಾರ. ಮತ್ತೆ ಆ ದೇವತಾ ಶಬ್ದ ಏನ್ ಮಾಡ್ಬೇಕು? ಮತ್ ನಾವೆಲ್ಲ ಮುಂದ ಅನ್ನ ಶಬ್ದ ಬಂದದ, ಮುಂದ ನೀರು ಶಬ್ದ ಬಂದದ, ಸರಿ ಜಡ ಅಂತ ಇಟ್ಕೋ.
ಮತ್ತೆ ಹಿಂದೆ ದೇವತೆಗಳು ಪ್ರವೇಶ ಮಾಡ್ಯಾರ ಅಂತದಲ್ಲ, ಮತ್ತೆ ಅದನ್ನೇನ್ ಮಾಡ್ಬೇಕು ನಾವೇನು? ಅದು ದೇವತಾ ಅಂತ ಇರ್ಬೇಕಾದ್ರೆ ಮುಂದಿನ ಪ್ರಕರಣದಲ್ಲಿ ಬಂದಿರುವಂತಹದ್ದೆಲ್ಲವೂ ಕೂಡ ಏನ್ ಮಾಡ್ಬೇಕು? ದೇವತಾ ಅಂತ ಹೇಳಬೇಕು. ಅರ್ಥ ಆಯ್ತಾ? ರೈಟ್. ಅದಕ್ಕೆ ಕಿಂ ಏವಂ ಅನ್ನಾದೀನಾಂ ದೇವತಾತ್ವಗ್ರಹಣೇನ ಪ್ರಸಿದ್ಧ ಅನ್ನಾದಿಕಮೇವ ಕಿಂ ನ ಸ್ಯಾತ್ ಇತಿ ದೇವತಾನಾಂ ಪ್ರಸ್ತುತತ್ವಾತ್. ಉಪಕ್ರಮ ಆಗಿದ್ದು ದೇವತೆಗಳು ಅಂತ ಉಪಕ್ರಮ ಆದದ್ದರಿಂದ ಅವ್ರನ್ನ ಬಿಟ್ಟು ನೀವು ಸುಮ್ನೆ ಜಡ ಪದಾರ್ಥಗಳನ್ನು ತೊಗೊಳ್ಳಿಕ್ ಬರುವುದಿಲ್ಲ ಅಂತ ಹೇಳಿದ್ದಾರೆ. ನೋಡ್ ಮುಗಿಸೋಣ. ಜೀವ ಇತಿ ಭಗವತೋ ಅನಿರುದ್ಧಸ್ಯ ಆಖ್ಯಾ ಇತಿ ಚ ಶ್ರುತಿ. ಹೌದೋ ಇಲ್ಲ? ಮುಂದಿನ ಮಾತು. ಜೀವ ಇತಿ ಭಗವತೋ ಅನಿರುದ್ಧಾಖ್ಯಾ, ಜೀವ ಅಂತ ತಿಳ್ಕೊಂಡು ಭಗವಂತನ ಅನಿರುದ್ಧನಿಗೆ ಹೆಸರು. ಯಾಕ? ಇತಿ ಚ ಶ್ರುತಿ. ಏನ್ ಶ್ರುತಿ ಅದ? ಪ್ರಾಣಸ್ಯ ಪ್ರಾಣ, ಚಕ್ಷುಶ್ಚಕ್ಷು, ಜೀವಸ್ಯ ಜೀವ, ಪ್ರಧಾನಸ್ಯ ಪ್ರಧಾನಂ, ಭಗವಾನ್ ಚತುರ್ಮೂರ್ತಿ ಇತಿ ಚ. ಪ್ರಾಣಧಾರೋ ಹರೇರ್ನಾನ್ಯೋ ಜೀವಶಬ್ದಸ್ತಥಾ ತಥೋ ಹರೌ ಸಂಸಾರಣೋ ಜೀವತಾತು ಜನನಾತ್ವಾನತಸ್ತಥಾ ಇತಿ ಚ ಅಂತ ಹೇಳಿದ್ದಾರೆ. ಅಂತೂ ಇಲ್ಲಿ ಏನ್ ಬಂತು? ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ಅಂತ ಹಿಂದೆ ಬಂದದ. ಭಗವಂತ ವಿಚಾರ ಮಾಡಿದ್ನಂತ, ಈ 3 ಮಂದಿ ನಂತರ ಸೃಷ್ಟಿ ಮಾಡಿಬಿಟ್ಟೀನಿ, ನಾನು ಈ ಜೀವ ರೂಪದಿಂದ ಇವರಲ್ಲಿ ಪ್ರವೇಶ ಮಾಡಿ ಇವರಿಂದ ತ್ರಿವೃತ್ಕರಣದ ಮೂಲಕವಾಗಿ ಜಗತ್ ಸೃಷ್ಟಿ ಮಾಡಿಸ್ತೀನಿ ಅಂದಿದ್ನಲ್ಲ, ಅಲ್ಲಿ ಜೀವ ಅಂತ ಹೆಸರು ಬಂದದ. ಯಾರವ ಜೀವ ಅಂತ ಕೇಳಿದ್ರೆ ಅನಿರುದ್ಧ. ಅನಿರುದ್ಧ ಅಂತ ತಿಳ್ಕೊಳ್ರಿ. ಜೀವ ಇತಿ ಭಗವತೋ ಅನಿರುದ್ಧಸ್ಯ ಆಖ್ಯಾ. ಪ್ರಾಯಶಃ ಇದೇ ಶ್ರುತಿ ಅಂತ ಅಲ್ಲಿಗತ್ತಾರ. ಯಾಕೋ ನನಗೆ ಶ್ರುತಿ ಅಂತ ಅನಸ್ವಲ್ತು. ಶ್ರುತಿಶ್ಚ ಮುಂದಿನ ಶ್ರುತಿ ಏನು ಅಂತ ಅನಿಸ್ತದ. ಆದ್ರೆ ವೇದೇಶ್ಚಿತ್ರ ಪ್ರಕಾರ ಇದೇ ಶ್ರುತಿ ಅಂತ. ಜೀವ ಇತಿ ಭಗವತೋ ಅನಿರುದ್ಧಸ್ಯ ಆಖ್ಯಾ ಅನ್ನೋದೇ ಒಂದು ಶ್ರುತಿ. ಭಗವಂತನಿಗೆ ಅನಿರುದ್ಧನಿಗೆ ಜೀವ ಅಂತ ಹೆಸರದ, ಅದಕ್ಕೊಂದು ಶ್ರುತಿ ಅದ. ಶ್ರುತಿ ಒಳಗಿದ್ರಿಂದ ಹೇಳ್ತೀವಿ ಅಂತ ತಿಳಿಸಿದ್ದಾರೆ. ಉಳಿದದಲ್ಲಿ ಮತ್ತೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.